ನರ್ಸಿಂಗ್ ವೈದ್ಯಕೀಯ ಕ್ಷೇತ್ರದಲ್ಲಿ ಅಗಾಧ ಸೇವೆ ಸಲ್ಲಿಸಿರುವ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಧ್ಯಕ್ಷ ಡಾಕ್ಟರ್ ಟಿ ದಿಲೀಪ್ ಕುಮಾರ್ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ನಡೆಯಿತು. ಶ್ರೀ ನಗರೀಂದ್ರ ಅಂತಾರಾಷ್ಟ್ರೀಯ ಪುರಸ್ಕಾರಕ್ಕೆ ಪಾತ್ರರಾಗಿರುವ ದಿಲೀಪ್ ಕುಮಾರ್ ಅವರಿಗೆ ಗಣ್ಯರು ಶುಭ ಕೋರಿದ್ರು. ಅವರ ಸೇವೆಯನ್ನ ಕೊಂಡಾಡಿದ್ರು. ನಮ್ಮ ಡಾಕ್ಟರ್ ದಿಲೀಪ್ ಕುಮಾರ್ ಅವರು, ಯಾಕೆಂದ್ರೆ ನನಗೆ ಒಂದು ಖುಷಿ ಅಂದ್ರೆ ಗ್ರಾಮೀಣ ಪ್ರದೇಶದಿಂದ ಬಂದು ಕಂಬಳಿ ಹುಳು ಚಿಟ್ಟೆ ಆದ ದೊಡ್ಡ ಕತೆ ಅವ್ರದ್ದು. ಒಂದು ಕಾನನದ ಕುಸುಮ ಭಾರತಾಂಬೆಗೆ ಅರ್ಪಿತ ಆಗಿದೆ. ಅವ್ರು ಮಾಡಿರೋ ಕೆಲಸನ ಬಹುಶಃ ಬೇರೆ ಇನ್ಯಾರೇ ಮಾಡಿದ್ರು ಮಿನಿಮಮ್ ಅವ್ರಿಗೊಂದು ಪದ್ಮಭೂಷಣ ಕೊಡಬೇಕಾಗ್ತಿತ್ತು. ಸೇವೆಗೆ ತಕ್ಕ ಪುರಸ್ಕಾರ, ಸಾಧನೆಗೆ ತಕ್ಕ ಸನ್ಮಾನ, ಗಣ್ಯಾತಿ ಗಣ್ಯರು ಶುಭ ಕೋರುತ್ತಿದ್ದಾರೆ. ನರ್ಸಿಂಗ್ ಕ್ಷೇತ್ರದಲ್ಲಿ ದಿಲೀಪ್ ಕುಮಾರ್ ಅವರ ಸಾಧನೆಯನ್ನ ಎಲ್ಲರೂ ಕೊಂಡಾಡುತ್ತಿದ್ದಾರೆ. The whole world should know that Bangalore Nursing Consortium has created history. ಹೌದು, ನರ್ಸಿಂಗ್ ಕ್ಷೇತ್ರದಲ್ಲಿ ಅನುಪಮ ಸಾಧನೆ ಮಾಡಿರುವ ಕನ್ನಡಿಗ ದಿಲೀಪ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ದಿಲೀಪ್ ಕುಮಾರ್ ಅವರು ಮೂಲತಃ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ದುಮ್ಮಿ ಗ್ರಾಮದವರು. ನರ್ಸಿಂಗ್ ಶಿಕ್ಷಣ ಪಡೆದ ಅವರು ಚಿತ್ರದುರ್ಗ, ಬೆಂಗಳೂರು, ಬಳ್ಳಾರಿ ಸೇರಿ ರಾಜ್ಯದ ಹಲವೆಡೆ ಸೇವೆ ಸಲ್ಲಿಸಿದ್ದಾರೆ. ಕೇಂದ್ರೀಯ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ನರ್ಸಿಂಗ್ ಉಪ ಸಲಹೆಗಾರರಾಗಿ ದೆಹಲಿಯಲ್ಲಿ ಸೇವೆಗೆ ಸೇರಿದ್ರು. ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ರು. ಇವರ ಸೇವೆಯನ್ನ ಗಮನಿಸಿ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಕಳೆದ ವರ್ಷ ರಾಣಿ ಮಹಾಚಕ್ರಿ ಸಿರಿಂಧೋರ್ 2023ನೇ ಸಾಲಿನ ಪುರಸ್ಕಾರವನ್ನ ಪ್ರದಾನ ಮಾಡಿದ್ರು. ಇದೀಗ ರಾಜ್ಯದಲ್ಲೂ ದಿಲೀಪ್ ಕುಮಾರ್ ಅವರನ್ನ ಸನ್ಮಾನಿಸಲಾಯಿತು. ನರ್ಸಿಂಗ್ ಕ್ಷೇತ್ರದ ಸಾಧನೆ ಹಾಗೂ ಸಿಕ್ಕ ಗೌರವ ಪ್ರಶಸ್ತಿಗಾಗಿ ಡಾಕ್ಟರ್ ದಿಲೀಪ್ ಕುಮಾರ್ ನಾಗರಿಕ ಅಭಿನಂದನೆ ಸಮಿತಿಯಿಂದ ಹಾಗೂ ತರಬೇತಿ ನರ್ಸಿಂಗ್ ಆಫ್ ಇಂಡಿಯಾ ಕರ್ನಾಟಕ ಸಂಸ್ಥೆಯಿಂದ ಖಾಸಗಿ ಹೋಟೆಲ್ನಲ್ಲಿ ಅಭಿನಂದನೆ ಕಾರ್ಯಕ್ರಮ ನಡೆಯಿತು. ರಾಜೀವ್ ಗಾಂಧಿ ಆರೋಗ್ಯ ವಿವಿ ಕುಲಪತಿ, ಭಾರತೀಯ ಹೋಮಿಯೋಪತಿ ಕೌನ್ಸಿಲ್ ಅಧ್ಯಕ್ಷರು ಸೇರಿ ಅನೇಕ ಗಣ್ಯರು ದಿಲೀಪ್ ಕುಮಾರ್ ಅವರಿಗೆ ಅಭಿನಂದನೆ ತಿಳಿಸಿದರು. ಡಾಕ್ಟರ್ ದಿಲೀಪ್ ಕುಮಾರ್ ಅವರು ನರ್ಸಿಂಗ್ ಕೌನ್ಸಿಲ್ನ ಪ್ರೆಸಿಡೆಂಟ್ ಆಗಿ 40 ವರ್ಷ ಕೆಲಸ ಮಾಡಿದ್ದಾರೆ. ಕೇವಲ 70 ಲಕ್ಷ ವಾರ್ಷಿಕ ವಹಿವಾಟು ಇದ್ದಿದ್ದನ್ನು 3,200 ಕೋಟಿ ತಂದಿಟ್ಟಿದ್ದಾರೆ. ಮೇ 12 ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡನ್ನ 30 ಜನ ನರ್ಸ್ಗಳಿಗೆ ಪ್ರತಿ ವರ್ಷ ನಮ್ಮ ರಾಷ್ಟ್ರಪತಿ ಭವನದಲ್ಲಿ ಕೊಡೋಂಗೆ ಮಾಡಿದ್ದಾರೆ. ಫ್ರಮ್ ಝೀರೋ, ಯಾವುದು ಎಲ್ಲಿಂದ ಅವ್ರಿಗೊಂದು ಪದ್ಮಭೂಷಣ ಕೊಡಬೇಕಾಗಿತ್ತು. ಸುಮಾರು 5 ದಶಕದಿಂದ ನರ್ಸಿಂಗ್ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿರುವ ದಿಲೀಪ್ ಕುಮಾರ್ ಅವರು ತಮ್ಮ ಸೇವೆಯನ್ನ ಗುರುತಿಸಿ ಅಭಿನಂದನೆ ಸಲ್ಲಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು. ನರ್ಸಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಮತ್ತು ಅಭಿವೃದ್ಧಿಯ ಅವಶ್ಯಕತೆ ಇದೆ. ನರ್ಸಿಂಗ್ ಸಿಬ್ಬಂದಿ ಇಲ್ಲದೆ ಆಸ್ಪತ್ರೆಗಳೇ ಇರಲ್ಲ ಅಂತ ಹೇಳಿದರು. ಇದು ಅವಾರ್ಡ್ ಸಿಕ್ಕಿದೆ ಅಂದರೆ ನಾವು ಭಾಳ ನರ್ಸಸ್ಸು ಇಂಪಾರ್ಟೆಂಟ್ ಹೆಲ್ತ್ ಕೇರ್ ಡೆಲಿವರಿ ಸಿಸ್ಟಮ್ನಲ್ಲಿ ನಾವು ಕೆಲಸ ಮಾಡೋದ್ರಿಂದ, ಅದರಲ್ಲೂ ಕೂಡ ಈಗ ನರ್ಸಿಂಗ್ ಪ್ರೊಫೆಷನ್ಗೆ ಭಾಳ ಡಿಮ್ಯಾಂಡ್ ಇಂಡಿಯಾದಲ್ಲಿದೆ, ಅಬ್ರಾಡ್ನಲ್ಲಿದೆ. ಅದರಲ್ಲೂ ನಮ್ಮ ಕ್ವಾಲಿಟಿ ಆಫ್ ದಿ ನರ್ಸಿಂಗ್ ಎಜುಕೇಷನ್ನು ಚೆನ್ನಾಗಿರೋದ್ರಿಂದ ರಿಕ್ವೈರ್ಮೆಂಟ್ ಆಫ್ ನರ್ಸಸ್ ಗ್ಲೋಬಲ್ಲಿ ಜಾಸ್ತಿ ಆಗ್ತಾ ಇದೆ. DGWH ಹೇಳಿದ್ದಾರೆ, ಅದು ಇಫ್ ನೋ ನರ್ಸಸ್ ಆರ್ ದೇರ್ ವಿ ಕೆನಾಟ್ ಅಚೀವ್ ದಿ ಯೂನಿವರ್ಸಲ್ ಹೆಲ್ತ್ ಕವರೇಜ್. ಅದರಲ್ಲೇ ತೋರಿಸುತ್ತೆ ಎಷ್ಟು ನರ್ಸಸ್ಸು ಇಂಪಾರ್ಟೆಂಟು. ಕಳೆದ 50 ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ದಿಲೀಪ್ ಕುಮಾರ್ ಸಲ್ಲಿಸಿರುವ ಸೇವೆಗೆ ಎಲ್ಲೆಡೆ ಅಭಿನಂದನೆಗಳ ಸುರಿಮಳೆ ಸುರಿಯಿತು. ದಿಲೀಪ್ ಕುಮಾರ್ ಅವರ ಸೇವೆಯನ್ನ ಎಲ್ಲರೂ ಕೊಂಡಾಡಿದ್ರು. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.